ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಈ ಒಂದು ಸುಂದರವಾದ ಹಳ್ಳಿಯಲ್ಲಿ ನೀವು ಎಂದೂ ಕೇಳರಿಯದಷ್ಟು ಅತಿ ಹೆಚ್ಚು ಮಳೆ ಬೀಳುತ್ತದೆ. ತೀರ್ಥಹಳ್ಳಿಯ ಪಶ್ಚಿಮ ಘಟ್ಟದ ತುದಿಯಲ್ಲಿರುವ ಈ ಹಳ್ಳಿಗೆ ನೀವು ಮಳೆಗಾಲದಲ್ಲಿ ಬರುವಾಗ ಇಲ್ಲಿ ಎಲ್ಲವೂ ವರ್ಷಪೂರ್ತಿ ಹಚ್ಚ ಹಸಿರಿನಿಂದ ಕಾಣಿಸೋ ಈ ನಿತ್ಯರಿತರಣ ಕಾಡುಗಳಿಗೆ ಕಾರಣ ಇಲ್ಲಿ ಬೀಳುವ ಅತಿ ಹೆಚ್ಚು ಮಳೆ. ಆಗುಂಬೆಯ ವಾರ್ಷಿಕ ಮಳೆಯ ಪ್ರಮಾಣ ಸುಮಾರು 8,000 ಮಿಲಿಮೀಟರ್, ಅಂದರೆ 300 ಇಂಚಿಗಿಂತ ಹೆಚ್ಚು ಮಳೆ ಒಂದೇ ವರ್ಷದಲ್ಲೇ ಬೀಳುತ್ತದೆ. ನಾವು ನೋಡುವ ಸಾಧಾರಣ ಮಳೆ ಅಂದರೆ ಬೆಂಗಳೂರಿನಲ್ಲಿ ವರ್ಷಪೂರ್ತಿ ಬೀಳುವ 30 ಇಂಚಿನಷ್ಟು ಮಳೆ ಇಲ್ಲಿ ಕೇವಲ 1-2 ವಾರದಲ್ಲೇ ಬೀಳುವ ಒಂದು ಅಪರೂಪದ ಸ್ಥಳ. ಆಗುಂಬೆಯು ಸುಮಾರು 500 ಜನ ವಾಸಿಸುವ ಒಂದು ಪುಟ್ಟದಾದ ಹಳ್ಳಿ. 2170 ಅಡಿಗಳ ಎತ್ತರದಲ್ಲಿರುವ ಒಂದು ಸಮತಟ್ಟಾದ ಪ್ರದೇಶವನ್ನು ಮಳೆಗಾಲದಲ್ಲಿ ಬಂದು ನೋಡುವುದೇ ಒಂದು ರೋಚಕ. ಆಗುಂಬೆಯಲ್ಲಿ ಬೀಳುವ ಭಾರಿ ಮಳೆಗೆ ಇಲ್ಲಿ ಒಂದು ಅದ್ಭುತ ಲೋಕವೇ ಕಾಣಿಸಿಕೊಳ್ಳುತ್ತೆ. ಅದುವೇ ಈ ಸಸ್ತನಿಗಳ ಲೋಕ. ಮಳೆಗಾಲದಲ್ಲಿ ಮಾತ್ರ ಹೆಚ್ಚಾಗಿ ಕಾಣಿಸೋ ಸಣ್ಣ ಸಣ್ಣ ನೀರಿನ ಜರಿಗಳಲ್ಲಿ ಇಂಥ ನೊರೆಯಂಥ ಮೊಟ್ಟೆ ಇಟ್ಟು ಮರಿ ಮಾಡುವ ಈ ಕಪ್ಪೆಗಳು, ಹಾಗೆ ಮಲೆನಾಡಿನ ಆಗುಂಬೆ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸೋ ಈ ಹಾವುಗಳು ಬೆಳಕಿನ ಸಮಯಕ್ಕಿಂತ ರಾತ್ರಿ ವೇಳೆ ಹೆಚ್ಚು ಕಾಣಿಸಿಕೊಳ್ಳುತ್ತೆ. ರಾತ್ರಿ ಆಗುತ್ತಿದ್ದಂತೆ ಇಲ್ಲಿನ ಕತ್ತಲಿನ ತೀವ್ರತೆಗಿಂತ ಈ ಕಪ್ಪೆಗಳ ಶಬ್ದದ ತೀವ್ರತೆ ಹೆಚ್ಚಾಗಿರುತ್ತೆ. ನಿಜಕ್ಕೂ ಇದು ಒಂದು ಬೇರೆನೇ ಜಗತ್ತು. ಇದು ನೀಟಲ್ಲಿ ರಾತ್ರಿ ವೇಳೆ ಅನಿಸಿದ್ರೆ ಬೆಳಗ್ಗೆ ನೋಡೋದಕ್ಕಿಂತನೂ ಬೇರೆ ಥರನೇ ಇದೆ. ಸಂಗಾತಿಯನ್ನು ಹುಡುಕುತ್ತಿರುವ ಈ ಕಪ್ಪೆಗಳು ಇವುಗಳನ್ನು ತಿನ್ನಲು ಹುಡುಕುತ್ತಿರುವ ಬೇರೆ ಜೀವಿಗಳ ಒಂದು ಚಿಕ್ಕ ಆಹಾರ ಸರಪಳಿಯನ್ನು ನೋಡುತ್ತಾ ಒಂದು ಸುಂದರ ರಾತ್ರಿ ಕಳೆದ ನನಗೆ ಬೆಳಗ್ಗೆ ಒಂದು ಅಚ್ಚರಿಯೇ ಕಾದಿತ್ತು. ಒಂದು ಕ್ಷಣ ಆಗುಂಬೆ ಸ್ವರ್ಗವಾಗಿ ಬದಲಾದ ಹಾಗೆ ಒಂದು ನಂಬಲಾಗದ ದಟ್ಟ ಮಂಜಿನ ವಾತಾವರಣ. ಎರಡರಿಂದ 3 ಮೀಟರ್ಗಿಂತ ಕಡಿಮೆ ಅಂತರದಲ್ಲಿದ್ದರೂ ಕಣ್ಣಿಗೆ ಕಾಣಿಸದಷ್ಟು ಮಂಜು. ನಿಜಕ್ಕೂ ನೀವು ಎಷ್ಟು ಬಾರಿ ನೋಡಿದರೂ ಮತ್ತೆ ಮೊದಲನೇ ಬಾರಿ ನೋಡುತ್ತಿರುವ ಹಾಗೆ ಮನಸ್ಸಿಗೆ ಖುಷಿಯಾಗುತ್ತೆ. ಹಾಗೆ ಈ ಸುಂದರ ವಾತಾವರಣವನ್ನು ಮತ್ತಷ್ಟು ಸುಂದರವಾಗಿಸೋ ಇಲ್ಲಿನ ಆಗುಂಬೆಯ ರಸ್ತೆಗಳು. ಸೋಮೇಶ್ವರದಿಂದ ಆಗುಂಬೆಗೆ ಬರುವ ಈ ರಸ್ತೆ ಮತ್ತು ತಿರುವುಗಳಲ್ಲಿ ನಿಮಗೆ ಒಂದು ಹೊಸ ಲೋಕಕ್ಕೆ ಬರುತ್ತಿರುವ ಅನುಭವ
ಪ್ರತಿ ತಿರುವಿನಲ್ಲೂ ಹೆಚ್ಚಾಗುತ್ತೆ. ಅದರಲ್ಲೂ ಮಳೆಗಾಲದ ಸಮಯದಲ್ಲಿ ಇಲ್ಲಿನ ರಸ್ತೆಗಳಲ್ಲಿ ಕಾಣಿಸೋ ಈ ಸಣ್ಣ ಸಣ್ಣ ಜಿರಿಗಳು, ನೀವೆಂದೂ ನೋಡದ ಆ ಮಲೆನಾಡಿನ ಒಂದು ಸುಂದರ ಲೋಕ ನಿಮ್ಮ ಕಣ್ಣು ಕಟ್ಟುವಂತೆ ಕಾಣಿಸುತ್ತೆ. ಆದರೆ ಇಲ್ಲಿನ ರಸ್ತೆಗಳಲ್ಲಿ ಬರುವಾಗ ನಾವೊಂದು ವಿಷಯನ, ಕರ್ನಾಟಕದಲ್ಲಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅತಿ ಚಿಕ್ಕ ತಿರುವಿನ ರಸ್ತೆಗಳಿಗೆ ತುಂಬ ಹೆಸರುವಾಸಿ ಆಗುಂಬೆಯ ಈ ಚಿಕ್ಕ ಮುಖ್ಯ ರಸ್ತೆ. ಮಳೆಗಾಲದ ಅತಿ ಮಳೆ ಮತ್ತು ದಟ್ಟ ಮಂಜಿನ ಕಾರಣಕ್ಕೋ ಅಥವಾ ಇಲ್ಲಿನ ಸುಂದರವಾದ ದೃಶ್ಯವನ್ನು ನೋಡಲು ಬರುವ ನೂರಾರು ಪ್ರವಾಸಿಗಳ ಸುರಕ್ಷತೆ ಕಾರಣಕ್ಕೋ ಮತ್ಯಾವುದೋ ದೂರದ ದೃಷ್ಟಿಯಿಂದನೋ ಈ ರಸ್ತೆ ಭಾರಿ ವಾಹನಗಳಿಗೆ 3 ತಿಂಗಳು ಮುಚ್ಚಿರುತ್ತೆ. ಆದರೆ 100 ವರ್ಷಕ್ಕೂ ಹಿಂದೆ ಈ ಒಂದು ರಸ್ತೆಯೂ ಕೂಡ ಇರಲಿಲ್ಲ. ಅಂದಿನ ದಿನ ಮೈಸೂರು ಮತ್ತು ಮುಂಬಯಿಗೆ ಸಂಪರ್ಕಿಸಲು ಇದ್ದ ಈ ಒಂದು ದಟ್ಟ ಕಾಡಿನ ರಸ್ತೆಯಲ್ಲಿ ಅಂದು ಕೂಡ ನೂರಾರು ಜನ ಪ್ರಯಾಣಿಸುತ್ತಿದ್ದರು. ಮತ್ತು ರಾತ್ರಿಯ ವೇಳೆ ಆಗುಂಬೆಯಲ್ಲೇ ಉಳಿದುಕೊಳ್ಳುತ್ತಿದ್ದರು. ಇದಕ್ಕೆ ಸಾಕ್ಷಿಯಾಗಿ ಮೈಸೂರಿನ ದಿವಾನರಾದಂಥ PN ಕೃಷ್ಣಮೂರ್ತಿ ಅವರು ಕಟ್ಟಿಸಿರುವ ಈ ಒಂದು ವಸತಿ ನಡೆದಿತ್ತ ಈ ಜಾಗದಲ್ಲಿ ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿದೆ ಮಾತ್ರ ಈ ಜಾಗ. ಈ ಹಳೆಯ ಸ್ವಲ್ಪ ಸಮಯದ ನಂತರ ಶುರುವಾಯಿತು ಭಾರಿ ಮಳೆ. ಸಿಕ್ಕಾಪಟ್ಟೆ ಜ್ವರ ಬರ್ತದೆ ಈಗ ಮಳೆ. ಅಷ್ಟು ಮಳೆ. ಅಷ್ಟಕ್ಕೂ ಇಲ್ಲಿ ಬೀಳುವ ಅತಿಯಾದ ಮಳೆಗೆ ಕಾರಣ ನಿಮಗೆ ಗೊತ್ತಾಗಬೇಕಾದ್ರೆ ಆಗುಂಬೆಯ ತುಂಬ ಪ್ರಸಿದ್ಧವಾದ ಈ ಜಾಗಕ್ಕೆ ನೀವು ಬರಬೇಕು. ಉಡುಪಿಯಿಂದ 55 ಕಿಲೋಮೀಟರ್ ದೂರ ನಿಂತು ಅರಬ್ಬಿ ಸಮುದ್ರದಲ್ಲಾಗುವ ಸೂರ್ಯಾಸ್ತಮವನ್ನು ಆಗುಂಬೆಯ ಈ ತುದಿಯಲ್ಲಿ ನಿಂತು ನೋಡಬಹುದು. ವಿಶಾಲವಾದ ಅರಬ್ಬಿ ಸಮುದ್ರದಿಂದ ಯಾವುದೇ ಅಡೆತಡೆ ಇಲ್ಲದೆ ಪಶ್ಚಿಮ ಘಟ್ಟಗಳಿಗೆ ಬಂದು ಅಪ್ಪಳಿಸುವ ಈ ಮಳೆ ಮೋಡಗಳ ತಾಪಮಾನ ಇಳಿಯುವ ಕಾರಣಕ್ಕೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಹಾಗೆ ವಿಶೇಷವಾಗಿ ಆಗುಂಬೆಯಲ್ಲಿ ಬೀಳುವ ವರ್ಷಪೂರ್ತಿ ಮಳೆಯನ್ನು ಅಳೆಯುವುದಕ್ಕೆ ಒಂದು ಆಟೋಮೆಟಿಕ್ ರೈನ್ ಆಗುಂಬೆ